ಎಲ್ಲಾರ್ಗೂ ತೋರಿಸ್ಲಿಕ್ಕತ್ತೀರಿ, ಆದ್ರ ಅದ್ರೊಳಗೆ ಇದ್ದದ್ದು ನಡಿವಲ್ತಾ? ಜಾತಕದೊಳಗ ಸಮಸ್ಯೆಗಳಿವೆ ಅಂತ ಹೇಳ್ತಾರೆ, ಆದ್ರೆ ಆ ಸಮಸ್ಯೆಗಳ ಪರಿಹಾರಕ್ಕೆ ಏನು ದಾನ ಕೊಡಬೇಕು ಅಂತ ಅನ್ನೋದನ್ನ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ. ನವಗ್ರಹಗಳ ದೋಷ ಪರಿಹಾರ ಆಗ್ಬೇಕು ಅಂತಂದ್ರ ಏನು ದಾನ ಕೊಡಬೇಕು, ಜಾತಕದೊಳಗ ಸ್ಥಿತವಾದಂತಹ ಎಲ್ಲ ಗ್ರಹ ದೋಷಗಳನ್ನ ಸರಿಪಡಿಸ್ಲಿಕ್ಕೋಸ್ಕರವಾಗಿ ಏನ್ ದಾನ ಮಾಡಿದ್ರ ನಿಮಗೆ ಒಳ್ಳೇದಾಗ್ತದ ಅಂತನ್ನುವುದನ್ನ ಈ ಶ್ಲೋಕ ತಿಳಿಸ್ಕೊಡ್ತದೆ. ಭಾನುಸ್ತಾಂಬೂಲ ದಾನಾತ್ ಅಪಹರತಿ ನೃಣಾಂ ವೈಕೃತಂ ವಾಸರೋತ್ಥಂ ತೋಮಶ್ರೀಕಂಡ ದಾನಾತ್ ವಸಿತನುಭವೋ ಭೋಜನಾತ್ ಪುಷ್ಪದಾನಾತ್ ಸೌಮ್ಯ ಶುಕ್ರಸ್ಯ ಮಂತ್ರಿ ಹರಿಹರ ನಮನಾತ್ ಭಾರ್ಗವ ಶುಭ್ರವಸ್ತ್ರೈ ತೈಲ ಸ್ನಾನಾತ್ ಪ್ರಭಾತೆ ದಿನಕರತನಯೋ ಬ್ರಹ್ಮನತ್ಯಾಪರೋಚ. ಸೂರ್ಯನಿಗೆ ಸಂಬಂಧಪಟ್ಟಂತಹ ತೊಂದರೆಗಳ ನಿವಾರಣೆಗೋಸ್ಕರವಾಗಿ ತಾಂಬೂಲ ದಾನವನ್ನ ಮಾಡಬೇಕು. ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳ ನಿವೃತ್ತಿಗೋಸ್ಕರವಾಗಿ ಚಂದನದ ದಾನವನ್ನ ಕೊಡಬೇಕು. ಮಂಗಳ ದೋಷ ಇತ್ತು ಅಂತಂತಂದ್ರ ಮಂಗಳ ದೋಷ ಪರಿಹಾರಕ್ಕೋಸ್ಕರವಾಗಿ ಅನ್ನದಾನವನ್ನ ವಿಶೇಷವಾಗಿ ಮಾಡಬೇಕು. ಅಥವಾ ಬುಧನಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಕೆಡಕುಗಳಿದ್ದು ಅಂತಂದ್ರ ಆ ಎಲ್ಲ ರೀತಿಯಾದಂತಹ ಕೆಡಕುಗಳ ಪರಿಹಾರಕ್ಕೆ ಪುಷ್ಪದಾನವನ್ನ ವಿಶೇಷವಾಗಿ ಮಾಡಬೇಕು. ಗುರು ಬಲ ಬರಬೇಕು ಅಂತಂತಂದ್ರ ಶಿವ ಅಥವಾ ವಿಷ್ಣುವಿಗೆ ಪ್ರತಿ ಗುರುವಾರವೂ ಕೂಡ ತಪ್ಪದೆ 19 ಬಾರಿ ನಮಸ್ಕಾರವನ್ನ ಮಾಡಬೇಕು ಅಂತನ್ನೋದನ್ನ ಹೇಳ್ತಾರೆ. ಮದುವೆಯ ಅನುಕೂಲತೆಗಳು, ಸಂಸಾರದ ಅನುಕೂಲತೆಗಳು ಆಗ್ಬೇಕು ಅಂತ ಅನ್ಕೊಂಡಾಗ ಅಥವಾ ಸಂಸಾರದಲ್ಲಿ ಇನ್ನಷ್ಟು ಅನುಕೂಲತೆಗಳು ಆಗ್ಬೇಕು ಅಂತ ಅನ್ಕೊಂಡಾಗ ಶುಕ್ರನಿಗೆ ಸಂಬಂಧಪಟ್ಟಂತಹ ದೋಷಗಳ ನಿವೃತ್ತಿಗೋಸ್ಕರವಾಗಿ ವಿಶೇಷವಾಗಿ ಶುಭ್ರ ವಸ್ತ್ರಗಳನ್ನ ದಾನ ರೂಪೇಣ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ. ಶನಿ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ ಇದೆಲ್ಲ ರೀತಿಯಾದಂತಹ ದೋಷ ಪರಿಹಾರಕ್ಕಾಗಿ ತಪ್ಪದೆ ತೈಲ ಸ್ನಾನವನ್ನ ಮತ್ತು ತೈಲ ದಾನವನ್ನ ಮಾಡಿದ್ರಿ ಅಂತಂತಂದ್ರೆ ಎಲ್ಲ ಶನಿ ದೋಷಗಳು ಕೂಡ ಪರಿಹಾರವಾಗ್ತದೆ. ರಾಹುಕೇತುಗಳ ತೊಂದರೆ ಇದ್ದಾಗ ಆ ರಾಹುಕೇತುಗಳಿಂದ ಉಂಟಾಗುವಂತಹ ದೋಷಗಳ ನಿವೃತ್ತಿಗೋಸ್ಕರವಾಗಿ ಬ್ರಹ್ಮಜ್ಞಾನಿಗಳಿಗೆ, ಸಜ್ಜನರಿಗೆ, ಹಿರಿಯರಿಗೆ, ಗುರುಗಳಿಗೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋಣದ್ರಿಂದ ನಿಮ್ಮ ಎಲ್ಲ ರೀತಿಯಾದಂತಹ ರಾಹುಕೇತುಗಳ ದೋಷ ಪರಿಹಾರವಾಗ್ತದೆ ಅಂತನ್ನುವುದನ್ನ ಜ್ಯೋತಿಷ್ ಶಾಸ್ತ್ರ ಹೇಳುತ್ತೆ. ಆದ್ರೂ ಒಂದು ಮಾತ್ರ ಕರೆ, ಧರ್ಮವನ್ನ ಮಾಡ್ರಿ, ದಾನವನ್ನ ಮಾಡ್ರಿ, ತಪಸ್ಸಿನ ಆಚರಣೆಯನ್ನ ಮಾಡ್ರಿ. ಇದರಿಂದಲೇನೆ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದರಿಂದಲೂ ಕೂಡ ನಮಗೆ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯವಿಲ್ಲ.